ಬಿಜೆಪಿ ಪಕ್ಷದಲ್ಲಿ ಸಣ್ಣ ಸಮುದಾಯದ ವ್ಯಕ್ತಿಗಳನ್ನು ಹೇಗೆ ಗುರುತು ಹಚ್ಚುತ್ತಾರೆ, ಸಾಮಾಜಿಕ ನ್ಯಾಯವನ್ನು ಯಾವ ರೀತಿಯಲ್ಲಿ ಪ್ರತಿಪಾದಿಸುತ್ತಾರೆ ಎನ್ನುವುದು ಕಾರ್ಯಕರ್ತರಲ್ಲಿ ಇರಬೇಕೆಂದು ನೂತನ ವಿಧಾನ ಪರಿಷತ್ ಸದಸ್ಯ ರಘು ಕೌಟಿಲ್ಯ ತಿಳಿಸಿದರು. ಹೆಚ್ಡಿಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೂತನವಾಗಿ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯ ರಘು ಕೌಟಿಲ್ಯ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾಯಕ ಸಮುದಾಯದ ಮುಖಂಡರನ್ನು ಭೇಟಿ ಮಾಡಿ ಮಾತನಾಡಿ, ನಾನು 2 ಬಾರಿ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ದೇನೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಡಿಕೋಟೆಯಲ್ಲಿ ನನಗೆ ಬೆಂಬಲ ಸಿಗುತ್ತಿತ್ತು. ನನಗೆ ಪ್ರೀತಿ ವಿಶ್ವಾಸ ನೀಡಿದ್ದೀರಾ. ಅದನ್ನು ನಾನು ಎಂದೂ ಸಹ ಮರೆಯುವುದಿಲ್ಲ. ಆ ಒಂದು ದೃಷ್ಟಿಯಿಂದ ನಿಮಗೆಲ್ಲ ಕೃತಜ್ಞತೆ ತಿಳಿಸುತ್ತೇನೆ. ಹಾಗೂ ನರೇಂದ್ರ ಮೋದಿ ಅವರ ನೇತೃತ್ವದ ವರಿಷ್ಠ ಮಂಡಳಿ, ರಾಜ್ಯದಲ್ಲಿ ವಿಜಯೇಂದ್ರ ಅವರ ಅಧ್ಯಕ್ಷತೆಯ ಕೋರ್ ಕಮಿಟಿ ಹಾಗೂ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಇವತ್ತು ನನಗೇನಾದರೂ ಅವಕಾಶ ಸಿಕ್ಕಿದೆ ಎಂದರೆ ಅದು ಕಾರ್ಯಕರ್ತರಿಗೆ ಸಮರ್ಪಣೆ ಮಾಡುತ್ತೇನೆ. ಹಾಗೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಷ್ಟೋ ಸಮುದಾಯಗಳು ಗ್ರಾಮ ಪಂಚಾಯಿತಿ ಮೆಟ್ಟಿಲನ್ನು ಹತ್ತುವುದಕ್ಕೆ ಆಗುವುದಿಲ್ಲ. ಅಂತಹ ವ್ಯವಸ್ಥೆ ಈ ರಾಜ್ಯದಲ್ಲಿದೆ. ಎಲ್ಲ ಸಮಾಜಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕೆನ್ನುವುದು ಪ್ರಜಾಪ್ರಭುತ್ವದ ಆಶಯ. ಯಾವ ಸಮುದಾಯದವರು ವಿಧಾನಸೌಧದ ಮೆಟ್ಟಿಲು ಹತ್ತಿಲ್ಲವೋ ಆ ಸಮಾಜ ಮೆಟ್ಟಿಲು ಹತ್ತಿದರೆ ಮಾತ್ರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಮತ್ತು ಪ್ರಜಾಪ್ರಭುತ್ವದ ಉದ್ದೇಶವಾಗಿದೆ ಎಂದರು. ಮೊನ್ನೆಯಷ್ಟೇ 18 ನಾವು ಆಯ್ಕೆಯಾದ ದಿನ. ನಿನ್ನೆ 2ನೇ ತಾರೀಕು ನಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ವಿ. ಅದಾದ ನಂತರ ಪ್ರಥಮವಾಗಿ ಇವತ್ತು ಕೋಟೆಗೆ ಬರ್ತಾ ಇದ್ದೆ. ಅಂದರೆ ನಮ್ಮ ಮೈಸೂರು ಜಿಲ್ಲೆ ಪ್ರಥಮವಾಗಿ ಭೇಟಿ ಕೊಡ್ತಾ ಇದೆ. ಉದ್ದೇಶ ಏನಂತಂದರೆ, ಒಂದು BJPನಲ್ಲಿ ಕಾರ್ಯಕರ್ತರಿಗೆ ಯಾವ ರೀತಿಯಲ್ಲಿ ಗುರುತು ಹಚ್ಚಿಸ್ತಾರೆ ಅಥವಾ ಸಾಮಾಜಿಕ ನ್ಯಾಯವನ್ನು ಯಾವ ರೀತಿಯಲ್ಲಿ ಪ್ರತಿಪಾದಿಸ್ತಾರೆ ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ಬರಬೇಕು. ಮತ್ತು ನಾನು 2 ಸರ್ತಿ ಈ ಭಾಗದಿಂದ ಚುನಾವಣೆಯಲ್ಲಿ ಕಡಿಮೆ ಮತದಿಂದ ಸೋತಿದ್ದೀನಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಡಿಕೋಟೆನಲ್ಲಿ ನನಗೆ ಬೆಂಬಲ ಸಿಗ್ತಾಯಿತ್ತು. ಆದರೆ ಮತ ಹಾಕುವಂಥ ಸಮಯದಲ್ಲಿ ಕೆಲವು ಗೊಂದಲಗಳಿಗಾಗಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಇಲ್ಲದೆ ಅಂದರೆ ನಾನು ಈಗಾಗಲೇ 10 ವರ್ಷದ ಹಿಂದೆ ಆಗ್ತಿದೆ, ಇಲ್ಲದೆ ಅಂದರೆ 4.5 ವರ್ಷದ ಹಿಂದೆ ಆಗ್ತಿದೆ. ಪರವಾಗಿಲ್ಲ, ಅದು ನಿಮ್ಮ ಪ್ರೀತಿ ವಿಶ್ವಾಸ ಭಾಳ ದೊಡ್ಡ ಪ್ರಮಾಣದಲ್ಲಿ ನನಗೆ ಈ ಭಾಗದಲ್ಲಿ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಅದನ್ನು ನಾನು ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಿಮಗೆಲ್ಲ ಒಂದು ಕೃತಜ್ಞತೆ. ಮತ್ತು ಇವತ್ತು ಏನಾದ್ರು ಪಕ್ಷ ನರೇಂದ್ರ ಮೋದಿಯವರ ನೇತೃತ್ವದ ಒಂದು ವರಿಷ್ಠ ಮಂಡಳಿ ಮತ್ತು ರಾಜ್ಯದಲ್ಲಿ ವಿಜಯೇಂದ್ರ ಅವರ ಅಧ್ಯಕ್ಷತೆಯ ಒಂದು ಕೋರ್ ಕಮಿಟಿ, ವಿಶೇಷವಾಗಿ ವಿಜಯೇಂದ್ರ ಅವರು, ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಇವತ್ತು ನನಗೇನಾದ್ರು ಅವಕಾಶ ಸಿಕ್ಕಿದೆ ಅಂದರೆ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸಮರ್ಪಣೆಯನ್ನು ಮಾಡ್ತೀನಿ, ನನ್ನ ಪಕ್ಷಕ್ಕೆ. ಆ ದೃಷ್ಟಿಯಿಂದ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಷ್ಟೋ ಸಮಾಜಗಳು ವಿಧಾನಸೌಧವನ್ನು ಇರಲಿ, ಗ್ರಾಮ ಪಂಚಾಯತಿ ಕೂಡ ಮೆಟ್ಲತ್ತಕ್ಕಾಗಲ್ಲ, ಅಂತಹ ವ್ಯವಸ್ಥೆ ಇದೆ. ಅಂಥ ಸಂದರ್ಭದಲ್ಲಿ ಎಲ್ಲ ಸಮಾಜಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಎಲ್ಲರ ಮತ್ತು ಪ್ರಜಾಪ್ರಭುತ್ವದ ಆಶಯ. ಯಾವ ಸಮಾಜಗಳು ಇವತ್ತು ವಿಧಾನಸೌಧವನ್ನು ಮೆಟ್ಲತ್ತಿಲ್ವೋ ಆ ಸಮಾಜಗಳು ಮೆಟ್ಲತ್ತಿದ್ರೆ ಮಾತ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಮತ್ತು ಪ್ರಜಾಪ್ರಭುತ್ವದ ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ಸಿದ್ಧಿ ಜನಾಂಗ ಅಂತ 2,000 ಜನಸಂಖ್ಯೆ ಇರ್ತಕ್ಕಂಥ ಆದಿವಾಸಿಗಳಿಗೆ ಕೂಡ ವಿಧಾನ ಪರಿಷತ್ಗೆ BJPಯಿಂದ ಕಳಿಸ್ಕೊಡಲಾಗಿದೆ. ಸೊ ನಮ್ಮಂಥ ಒಂದು ಕಾಯಕ ಸಮುದಾಯದಿಂದ ಬಂದಂಥ ನನ್ನಂಥವನಿಗೆ 2 ಬಾರಿ ನಾನು ವ್ಯತ್ಯಾಸ ಆದರೂ ಕೂಡ ಈ ಬಾರಿ ಶಾಸಕರಿಂದಲೇ ವಿಧಾನಸಭೆಗೆ ಹೋಗುವಂಥ ಒಂದು ಅಪೂರ್ವವಾದ ಅವಕಾಶವನ್ನು ಕೊಡ್ತೀನಿ. ಅದಕ್ಕೋಸ್ಕರ ನಾನು ಪಕ್ಷಕ್ಕೆ ಮತ್ತು ನಮ್ಮ ನಾಯಕರಿಗೆ, ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಯಾವತ್ತೂ ಮತ್ತು ನಮ್ಮ ಜೊತೆಲಿ ನಿಂತಂತಂದರೆ ನಿಮಗೆಲ್ರಿಗೂ ಯಾವತ್ತೂ ಇವತ್ತು ನಾನೇನಾದ್ರು ಪರಿಷತ್ಗೆ ಹೋಗಿದ್ದೀನಿ ಅಂದರೆ ಅದು ನೀವೆಲ್ಲರೂ ಓದಂಗೆ. ಈ ಭಾಗದಲ್ಲಿ ನಮಗೆ ಶಾಸಕರಿಲ್ಲ ಅಂದರೆ ನೀವು ನಮ್ಮನ್ನು ಶಾಸಕರ ರೀತಿಯಲ್ಲಿ ಯಾವತ್ತು ಬೇಕಾದ್ರೆ ಬಳಸ್ಕೊಬೋದು. ಈ ವ್ಯಾಪ್ತಿನಲ್ಲಿ ನಾವು ಇರ್ತೀವಿ. ಸೊ ಆ ದೃಷ್ಟಿನಲ್ಲಿ ಮೈಸೂರಿನಲ್ಲಿ ಕೂಡ ಒಂದು ಕಚೇರಿ ಆಗುತ್ತೆ. ನೀವು ಯಾವಾಗ ಬೇಕಾದರೆ ಸಂಪರ್ಕ ಮಾಡಿ. ಕ್ಷೇತ್ರದ ಸಮಸ್ಯೆ ಆಗ್ಬೋದು, ಸಮಾಜಗಳ ಸಮಸ್ಯೆ ಆಗ್ಬೋದು, ವೈಯಕ್ತಿಕ ಸಮಸ್ಯೆಗಳಾಗ್ಬೋದು. ಒಂದು 2 ನಿಮಿಷ ನಿಮ್ಮ ಮೊಬೈಲ್ನ ಸೈಲೆಂಟ್ ಮಾಡ್ಕೊಂಡ್ಬಿಟ್ರೆ ಬೇಗ ಮುಗಿಸ್ಕೊಳ್ಬೋದು. 10 ನಿಮಿಷ ಬರ್ತೀನಿ. ಆ ದೃಷ್ಟಿನಲ್ಲಿ ಇವತ್ತು ನಾನು ನಿಮ್ಮನ್ನೆಲ್ಲ ನೋಡಬೇಕು ಅಂತ ಬಂದೆ. ಮತ್ತು ನಮಗೆ 11ನೇ ತಾರೀಕು ಮೈಸೂರಿನಲ್ಲಿ ಒಂದು ಕಾಯಕ ಸಮುದಾಯಗಳು, ಯಾಕೆಂದರೆ ಉಳಿದ ವರ್ಗದ 200 ಜಾತಿಗಳು, 800 ಉಪಜಾತಿಗಳಿದ್ದಾವೆ. ಅದರಲ್ಲಿ ತುಂಬ ಅವಕಾಶಗಳು, ತಾಲೂಕ್ ಪಂಚಾಯತಿಗೆ ಕೂಡ ಅವಕಾಶ ಸಿಗುವಂಥ ಕಡಿಮೆ. ಆ ದೃಷ್ಟಿನಲ್ಲಿ ನಿಜವಾದಂಥ ಇಂಥ ಸಮುದಾಯಗಳಿಗೆ ಒಂದು ಮೆಸೇಜ್ ಹೋಗಬೇಕು. ಮತ್ತು ಈ ಸಮುದಾಯಗಳು ಕೂಡ ನಮ್ಮಂಥವ್ರನ್ನ ಗುರುತಿಸ್ತಾ ಇದ್ದೀರಿ ಅಂತೇಳಿ ಒಂದು ಕೃತಜ್ಞತೆ ಸಮರ್ಪಣೆ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು
ಪಕ್ಷಾತೀತ ವೇದಿಕೆಯಲ್ಲಿ ಆಯೋಜನೆ ಮಾಡ್ತಿದ್ದಾರೆ. ಹಂಗಾಗಿ ನಾನು ಕೂಡ ನೀವು ನೋಡ್ದಂಗಾಯಿತು, ನಿಮ್ಮನ್ನೇ ಕೂಡ ಅದಕ್ಕೆ ಆಹ್ವಾನ ಮಾಡ್ದಂಗಾಯಿತು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ. ತಾವುಗಳೆಲ್ಲ ವಿವಿಧ ಸಮುದಾಯಗಳು, ವಿಶೇಷವಾಗಿ ನಮ್ಮ ಎಲ್ಲ ಸಮುದಾಯಗಳು ಬರಬೇಕು, ಅದರಲ್ಲಿ ಕಾಯಕ ಸಮುದಾಯಗಳ ಪ್ರತಿನಿಧಿಗಳು ಹೆಚ್ಚಿರಬೇಕು ಅನ್ನೋದು ನಮ್ಮ ಇದು ಆಶಯ. ಯಾಕೆಂದರೆ ಬಸವಣ್ಣನವರ ಯಾವ ಅನುಭವ ಮಂಟಪದ ಕಲ್ಪನೆ ಇತ್ತು ಅದನ್ನು ಸಾಕಾರಗೊಳಿಸಲಿಕ್ಕೆ ನಾವು ನೀವೆಲ್ಲ ಸೇರೋಣ. ಸೊ ನನ್ನ ಪ್ರಕಾರ ಇಲ್ಲಿ ವಿಶ್ವಕರ್ಮ ಸಮುದಾಯದವ್ರು ಬಂದಿದ್ದೀರಿ, ಮಡಿವಾಳ ಸಮುದಾಯದವರು ಇದ್ದೀರಿ, ನಮ್ಮ ಅಣ್ಣವರಂತೂ ವೀರಶೈವ ಸಮುದಾಯದಿಂದ ವೆಂಕಟೇಶ್ ಅವರಿದ್ದಾರೆ, ಮತ್ತು ಇನ್ಯಾವ ಸಮುದಾಯದಿಂದ ಬಂದಿದ್ದೀವಿ ಅಂತ ನೀವು ಹೇಳಿದ್ರೆ ನನಗೆ ಒಕ್ಕಲಿಗ ಸಮುದಾಯದಿಂದ ಬಂದಿದ್ದೀರಿ, ಭಾಳ ಸಂತೋಷ. ಇದರಲ್ಲಿ ಕಾಯಕ ಸಮುದಾಯಗಳು ಒಂದಷ್ಟು ಸಂಖ್ಯೆಯಲ್ಲಿ ಬರೋ ಥರ ನೀವೆಲ್ಲ ಇನ್ಫ್ಲೂಯೆನ್ಸ್ ಮಾಡಬೇಕು, ನೀವುಗಳು ಬರಬೇಕು 11ನೇ ತಾರೀಕು. ಅದಕ್ಕೆ ಇಲ್ಲಿ ಯಾರಾದರೂ ನಮ್ಮಲ್ಲಿ ಒಬ್ಬರು ಜವಾಬ್ದಾರಿ ತಗೊಂಡು ಅಧ್ಯಕ್ಷರು ತಾವು ಒಂದು ಸ್ವಲ್ಪ ಸಂಪರ್ಕ ಮಾಡಿ ಸಮುದಾಯಗಳ ಒಟ್ಟು ಬರೋ ಥರ ಮಾಡಿದರೆ ಅದಕ್ಕೆ ವಾಹನಗಳ ವ್ಯವಸ್ಥೆಯನ್ನು ಮಾಡೋದು ಅದೆಲ್ಲವನ್ನು ಮಾಡೋಣ. ಮತ್ತು ಇದರಿಂದ ಒಂದು ಬೂಸ್ಟ್ ಆಗುತ್ತೆ ನಮಗೆ ಮುಂದಿನ ದಿನದಲ್ಲಿ ಚುನಾವಣೆ ದೃಷ್ಟಿಯಿಂದ ಈ ಕ್ಷೇತ್ರಕ್ಕೆ. ಯಾಕೆಂದರೆ ಯಾಕೆ ಈ ಸಮುದಾಯಗಳನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ 3,000 ಅಂದರೆ 75,000 ವೋಟರ್ಸ್ ಆಗೋಯ್ತಾರೆ. ಅದೊಂದು MLA ಬೇಕಾಗಿರೋದು 60-55,000 ಅಂದರೆ 75-80 ಕೆಲವು. ನಾವು ಇವ್ರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ. ಈಗ ಇದು ST ರಿಸರ್ವ್ ಆಗಿದ್ದರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಬಂದಾಗ ಸೊ ಒಂದು ವಿಶ್ವಾಸವನ್ನು ಈ ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಬಂದರೆ ಅದು ನಾನು ಏನು ಕೇಳ್ತೇನೆ ಅಂದರೆ, ಈ ಸಂಘಟಿತ ಸಮುದಾಯ ಅಸಂಘಟಿತ ಸಮುದಾಯ ಅಂತ 2 ವಿಭಾಗ ಇದೆ ಜಾತಿ ವ್ಯವಸ್ಥೆ. ಈ ಸಂಘಟಿತ ಸಮುದಾಯಗಳೆಲ್ಲ RTC ಲ್ಯಾಂಡ್ಗಳಿದ್ದಂಗೆ, ಈ ಅಸಂಘಟಿತ ಕಾಯಕ ಸಮುದಾಯಗಳೆಲ್ಲ ಖರಾಬ್ ಲ್ಯಾಂಡ್ ಇದ್ದಂಗೆ. ಅಂದರೆ ಅವರು ಉತ್ಕೋತಾರೆ, ಬೆಳಕತ್ತಾರೆ, ಕಟಾವು ಮಾರ್ಕೋತಾರೆ, ಆದರೆ ಇವಕ್ಕೆ ಲ್ಯಾಂಡಿಗೆ ವ್ಯಾಲ್ಯೂ ಇಲ್ಲ. ಆ ಥರ ಈ ವ್ಯವಸ್ಥೆಯಲ್ಲಿ ಇವತ್ತು ಯಾವುದೇ ಥರದಲ್ಲಿ ಇವ್ರ ಪರವಾಗಿ ಧ್ವನಿ ಎತ್ತವ್ರಿಲ್ಲ, ಸದನದ ಒಳಗಡೆ ಹೊರಗಡೆ ಮಾತಾಡೋರಿಲ್ಲ. ಇವನ್ ಮೀಸಲಾತಿಲ್ಲ. ಏನಾಗುತ್ತೆ ಅಂದರೆ, ನನಗೆ ಯಾವ ಸಮುದಾಯ ವಿಶ್ವಕರ್ಮದವ್ರು ಯಾರು ಇದ್ದಾರೆ ಇದ್ದೀವಿ, ಮಡಿವಾಳ ಸಮುದಾಯ ಇದೆ, ಇನ್ಯಾವ ಸಮುದಾಯ ಇದೆ ಅಂತ ಹೇಳ್ಬೇಕು. ಏನಂದರೆ ಇವರು ವರ್ಷಕ್ಕೊಂದು ಜಯಂತಿ ಮಾಡ್ತಾರೆ, ವರ್ಷಕ್ಕೊಂದು ಜಯಂತಿ ಒಂದೇ ಅಷ್ಟಕ್ಕೆ ಸಂಘಟನೆ ಅವರು. ಆ ಜಯಂತಿ ಮಾಡಿದ ಮೇಲೆ ಮತ್ತೆ ಇನ್ನೊಂದು ವರ್ಷಕ್ಕೆ ತಗೊಳ್ಳೋದು. ಆ ಜಯಂತಿ ಎಲ್ಲೋ ಕಷ್ಟಪಟ್ಟು ಜನ ಸೇರ್ತಾರೆ, ಒಂದು MLAನ ಕರೆದಿರ್ತಾರೆ, MLA ಬಂದರೆ ಇವ್ರಿಗೆ ಭಾಳ ಹೆಚ್ಚು ಡೇಟ್ ತಗೊಂಡಿರ್ತಾರೆ. ಹೆಚ್ಚಂದರೆ ಇವ್ರ ಬೇಡಿಕೆ ಒಂದು ಸಮುದಾಯ ಭವನ ಕೊಡ್ಕೊಡಿ, ಸಮುದಾಯ ಭವನ ಕಾಂಪೌಂಡ್ ಹಾಕ್ಕೊಡಿ, ತಾರಸಿ ಹಾಕ್ಕೊಡಿ, ಇಲ್ಲ ನಮ್ಮ ದೇವಸ್ಥಾನಕ್ಕೆ ಒಂದು ಪೇಂಟ್ ಹೊಡೆಸ್ಕೊಡಿ. ಇದು ಬಿಟ್ಟರೆ ಬೇರೆ ಬೇಡಿಕೆ ಹೇಳೋದೇ ಗೊತ್ತಿಲ್ಲ. ನಮಗೆ ಮೀಸಲಾತಿಲಿ ಅನ್ಯಾಯ ಆಗಿದೆ, ಸರಿಪಡಿಸಿ, ನಮ್ಮ ಹುಡುಗರಿಗೆ ಕೆಲಸ ಸಿಗ್ತಾ ಇಲ್ಲ, ನಮ್ಗೆ ಯಾವಾಗ ಅವಕಾಶ ಮಾಡೋದು, ನೀವು ಸದನದಲ್ಲಿ ನಮ್ಮ ಪರವಾಗಿ ಯಾವ ಮಾತಾಡೋದು, ನಮಗೆ ನಿವೇಶನಗಳಿಲ್ಲ, ಜಮೀನಿಲ್ಲ, ನಾವು ವೃತ್ತಿ ಮಾಡ್ತಾ ಇದ್ದೋ ತಲಾಂತರದಿಂದ, ಈಗ ವೃತ್ತಿ ಇಲ್ಲ, ಆಧುನಿಕ ತಂತ್ರಜ್ಞಾನದಿಂದ ನಮ್ಮ ಬದುಕು ಅತಂತ್ರ ಆಗಿದೆ, ಸಾಮಾಜಿಕ ಭದ್ರತೆ ಇಲ್ಲ. ಇದನ್ನೆಲ್ಲ ಕೇಳುವಷ್ಟು ಜಾಗೃತಿ ಈ ಸಮುದಾಯಗಳಿಗಿಲ್ಲ. ಆದ್ದರಿಂದ ಈ ಸಮುದಾಯಗಳಿಗೆ ಜಾಗೃತಿ ಕೊಡಿಸ್ತಕ್ಕಂಥದ್ದು ಕೂಡ ನಮ್ಮ ಕೆಲಸ ಮತ್ತು ನಮ್ಮ ಪಕ್ಷದ ಧ್ಯೇಯ ಉದ್ದೇಶ. ಆ ದೃಷ್ಟಿಯಿಂದ ಒಂದು 11ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದು ಮುಂದಿನ ದಿನದಲ್ಲಿ ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀನಿ. ಯಾವತ್ತೂ ಪಕ್ಷ, ಸಾಮಾನ್ಯ ಕಾರ್ಯಕರ್ತರು, ಯಾಕೆಂದರೆ ಪಕ್ಷದ ಸಂಘಟನೆಗಳಲ್ಲಿ ಅವಕಾಶ ಸಿಗೋದು ಒಬ್ರಿಗೋ ಇಬ್ಬರಿಗೋ ಮೂರಿಗೋ ಸಿಗುತ್ತೆ. ಆ ಸಿಕ್ಕಂಥವ್ರು ಕೆಲವು ಟೈಮ್ ಸ್ವಾರ್ಥಿಗಳಾಗ್ಬಿಟ್ರೆ ಕಾರ್ಯಕರ್ತರು ಇನ್ನು ಸ್ವಲ್ಪ ಹತಾಶೆ ಆಗ್ಬಿಡ್ತಾರೆ. ಆ ದೃಷ್ಟಿಯಿಂದ ನಾನು ಯಾವತ್ತೂ ಕಾರ್ಯಕರ್ತರ ಪರ. ನಂತರ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಟಿ ವೆಂಕಟೇಶ್ ಮಾತನಾಡಿದರು. ಒಂದು ಏನು ನೇತೃತ್ವದಲ್ಲಿ ಇವತ್ತು ನಮ್ಮ ರಘುಣ್ಣವರು ಅವರು ತುಂಬ ತಳಮಟ್ಟದಿಂದ ಬಂದಂಥವ್ರು. ನಾನು ಕೂಡ ನಾವು ಜೊತೆಲಿ ಜೊತೆಲೇ ಇದ್ದಂಥವ್ರು. ಹಾಗಾಗಿ ಅವ್ರ ಕಷ್ಟ ಸುಖ ಎಲ್ಲ ನನಗೂ ಗೊತ್ತು. ಹಾಗಾಗಿ ಅವರು ತುಂಬ ಇವಾಗ ಮಾತಾಡ್ತಾ ಹೇಳ್ತಾಯಿದ್ರು, ನಾನು ಅದರ 4,000 ಜನದಲ್ಲಿ 2,000 ಜನ ಕಷ್ಟ ಅಂದರೆ ಅವರು ಒಡನಾಟ ಅವತ್ತಿಂದನೂ ಕೂಡ ಎಲ್ಲ ವಿಚಾರದಲ್ಲೂ ತಿಳ್ಕೊಂಡಿರೋಂಥ ವ್ಯಕ್ತಿ. ಅವರ ಒಂದು ಕಷ್ಟಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ 2 ಸರಿ ಸೋತರೂ ಕೂಡ ಅವರು ನಿಜವಾಗ್ಲೂ ಕೂಡ 2 ಸರಿ ಹತ್ತಿರದಲ್ಲಿ ಸೋತಂತ ನಾವೆಲ್ಲ ಕಂಡಿದ್ದೀವಿ. ಅವ್ರು ಮಾತಾಡ್ತಾನೂ ಕೂಡ ಹೇಳಿದ್ರು, ಯಾವತ್ತೋ ಶಾಸಕರಾಗಬೇಕಾಗಿತ್ತು ಅವತ್ತು. ಇವತ್ತು ಪಕ್ಷ ಅವ್ರನ್ನ ಗುರುತಿಸಿ ಒಂದು ಸಮುದಾಯನ ಇವತ್ತು ಮಡಿವಾಳ ಸಮಾಜದಲ್ಲೇ ಗುರುತಿಸಿ ಇವತ್ತು ಯಡಿಯೂರಪ್ಪನವರು ಇವತ್ತು ಒಂದು ಆದರ್ಶನ ಮೆರೆದಿದ್ದಾರೆ ಅಂತ ಇವತ್ತು ಯಡಿಯೂರಪ್ಪನವ್ರಿಗೆ ನಾವು ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅವರು
ಒಂದು ಸಣ್ಣ ಸಮುದಾಯನ ಗುರುಸುವಂಥ ಪಕ್ಷ ನಮ್ಮ BJP ಭಾರತೀಯ ಜನತಾ ಪಕ್ಷ. ಇವತ್ತು ರಾಷ್ಟ್ರಪತಿ ಆಗಿರ್ತಕ್ಕಂಥವ್ರು ದ್ರೌಪದಿ ಮುರ್ಮು ಅವರು ಒಂದು ಬುಡಕಟ್ಟು ಸಮುದಾಯಕ್ಕೆ ಒಬ್ಬ ಮಹಿಳೆಯನ್ನು ಗುರುತಿಸಿ ರಾಷ್ಟ್ರಪತಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ರಘುಣ್ಣವ್ರಿಗೆ ಇವತ್ತು MLC ಮಾಡಿರೋದು ನಮಗೆ ತುಂಬ ಆ ಸಮಾಜಕ್ಕೆ ಕೊಟ್ಟಂಥ ಗೌರವ, ಆ ಪಕ್ಷದ ಒಂದು ಏಳಿಗೆಗೆ ನಾವು ನೀವೆಲ್ಲ ಶ್ರಮಿಸೋಣ. ಈಗ ಸಾಹೇಬರು ಹೇಳಂಗೆ ಅವರೇನು ಬಂದು ಇಲ್ಲಿ ನಮ್ಮನ್ನ ಕೇಳುವಂಥದ್ದು ಇರಬಾರ್ದಿತ್ತು ಅಂತ ನನ್ನ ಒಂದು ಅನಿಸಿಕೆ. ನಾವೇ ಒಡಗೂಡಿ ನಮ್ಮ ಸಮಾಜಕ್ಕೆ ಒಂದು MLA ಸ್ಥಾನನ ಕೊಟ್ಟಿದ್ದಾರೆ, ಒಂದು ಗುರುತಿಸಿ ಕೊಟ್ಟಿರುವಾಗ ನಾವು ಅವ್ರಿಗೆ ಗೌರವ ಸಮರ್ಪಣೆ ಮಾಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅನ್ನೋದು ಪ್ರತಿಯೊಬ್ಬ ಜನಾಂಗದ ಒಂದು ಹಿಂದುಳಿದ ವರ್ಗದ ನಾವು ಏನು ಅಲ್ಪಸಂಖ್ಯಾತರು ನಾವೆಲ್ಲ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಪಕ್ಷಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಕೆಲಸನ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಗಳಲ್ಲಿ ನೀವು ಸಮುದಾಯದ ಮುಖಂಡರುಗಳು, ಕೆಂಪಶೆಟ್ಟರು ಆಗಿರ್ಬೋದು, ನಮ್ಮ ಚಂದ್ರಶೆಟ್ಟರ್ ಆಗಿರ್ಬೋದು, ನಮ್ಮ OBC ಅಧ್ಯಕ್ಷರು ಹೊಸರಾಜು ಆಗಿರ್ಬೋದು, ಎಲ್ಲ ನಮ್ಮ ಕಾರ್ಯದರ್ಶಿಗಳು ಹಳ್ಳಿಗೆ ಹೋಗಿ ಸರ್ ಹೇಳ್ದಂಗೆ ನಾವು ಸಿಟಿಲೇ ಕೂತ್ಕೊಂಡು ಹೇಳಿದ್ರೆ ಅದು ಕಾರ್ಯರೂಪಕ್ಕೆ ಬರಲ್ಲ. ಹಳ್ಳಿಗಳಿಗೆ ಹೋಗಿ ಮನೆಗೆ ಹೋಗಿ ನಮ್ಮವರೊಬ್ಬರಿಗೆ ಅವಕಾಶ ಆಗಿದೆ, ಬನ್ನಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋಣ ಅಂತ ನೀವೆಲ್ಲ ಪ್ರೆಸ್ ಮೀಟ್ ಮಾಡಿ ಅಥವಾ ಇಲ್ಲ ಹಳ್ಳಿಗಳಿಗೆ ಹೋಗಿ, ಅದಕ್ಕಿಂತ ನೀವು ಎಲ್ಲರೂ ವಿಶ್ವಾಸ ತಗೊಂಡು ಕರ್ಕೊಂಡು ಹೋಗೋದು ವೆಹಿಕಲ್ ವ್ಯವಸ್ಥೆನೂ ಕೂಡ ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು ಕೂಡ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ, ನನ್ನನ್ನು ಕೂಡ ಸಂಪರ್ಕಿಸಿ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ನಾವು ಕೂಡ ಬರುವಂಥ ಕೆಲಸನ ನಾವು ಎಲ್ಲ ಸಮುದಾಯದವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ನಾನು ಮಂಗಳವಾರ ಒಂದು ಮೀಟಿಂಗ್ ಕರಿತಾ ಇದ್ದೀನಿ, ಅಲ್ಲೂ ಕೂಡ ವಿಷಯನ ಪ್ರಸ್ತಾಪ ಮಾಡ್ತೀನಿ. ನಮ್ಮ ಕಾರ್ಯಕಾರಿ ಮಂಡಳಿ ಸಭೆ ಕರಿಬೇಕು ಅಂತ ಆದೇಶ ಆಗಿದೆ. ಜಿಲ್ಲಾಧ್ಯಕ್ಷರು ಬಂದಿದ್ರು, ಸರ್ಗೂರಲ್ಲಿದ್ದರು, ಜೊತೆಯಿಂದನೇ ಇಲ್ಲಿ ಬಂದು ನೀವು ಬರ್ತಾರೆ ಅಂತ. ಇದೇ ಸಂದರ್ಭದಲ್ಲಿ ಕಾಯಕ ಸಮುದಾಯಗಳ ಮುಖಂಡರು ಹಾಗೂ ಬಿಜೆಪಿ ಪಕ್ಷದ ಅಧ್ಯಕ್ಷರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಲ್ಲಿಗೆ ಬರಬೇಕಾದ್ರೆ ಮಾಹಿತಿ ನಿಮಗೆ ಸರಿಯಾಗಿ ಗೊತ್ತಾಗಿಲ್ಲ, ಜೊತೆ ಇಲ್ಲದಿದ್ದು ಸುಮಾರು ಜನ ಸೇರ್ತಾರೆ. ಸರಿಗಿದೆ ಜೊತೆಗೆ ಯಾಕೆ ಅಂತಂದರೆ OBC